ಯಪ್ಪ ದೇವ್ರೆ, ಎಂತ ಪರಿಸ್ಥಿತಿ ಐತಿ. ನಂಗತ್ರ ಆರಾಮಿಲ್ಲ. ನಮ್ ಮಗ ನೋಡ್ಕೋಬೇಕಂದ್ರ ಅವನು ಊರಿಗೆ ಹೋಗ್ಯಾನ ಬೆಂಗಳೂರಿಗೆ. ಸೊಸಿ ಇದ್ರ ಅಂತ ನೋಡ್ಕೊಳಂಗಿಲ್ಲ. ನಾ ಯಾಕಾರ ಇದೀನಿ, ಈಗ ಸಾಯಕ ಬಿಡಲ್ಲ. ಅವ್ರ ಎಂತೆಂತವ್ರನ್ನ ಇಟ್ಟಾರ, ನನ್ಗೆ ಯಾಕೆ ಒಯ್ಯಲ್ಲಾಗ್ಯಾನ. ಈ ಬದುಕೆ ಸಾಕಾಗೈತಿ ನನ್ಗೆ, ಯಾವಾಗಾರ ಸಾಯ್ತೀನೇನ. ಸಂಗೀತ, ಸಂಗೀತ, ಒಂದ್ ಕಪ್ ಚಾರ ತಂದ್ ಕೊಡವ, ಗಂಟ್ಲ ಒಣಗಾಕತ್ತದ. ಏನ ನಿನ್ ಕಿರ್ಕಿರಿ ಚಿಂತಾನ, ನೀರ್ ತಂದ್ ಕೊಡು, ಅದನ್ನ ತಂದ್ ಕೊಡು, ನಿಂದ ಮಾಡ್ಕೊತ ಕುಂದ್ರಲೇ. ನನ್ ಮನ್ಯಾಗ ಏನ ಮಾಡ್ಕೊಲೆ. ಏನ ಮುದುಕಿ ಎಂತರಿಗೆ ಸಾವ್ ಬರ್ತ, ನಿನಗ್ ಸಾವ್ ಬರಲ್ಲ. ಎಂತಾರು ಉಳ್ಳೋಕೆ ಹಣೆ ಬರ ಐತ್ ನಂದು. ತಗೋರ ಮುದುಕಿ, ನೀರ್ ಕುಡ್ದ ನೀನ್ ಸರಿಯಾಗಿ ಸಾಕಾಗ್ಯಾಸ ನನಗಾರ. ಎಂತಾರು ಉಳ್ಳೋಕ ದೇವ್ರೇ, ಅಂತ ಹಣೆ ಬರಪ್ಪ. ನನ್ನೊಂದು ಮಗನಿಗರ ಫೋನ್ ಹಚ್ತೀನಿ. ಸಂಖ್ಯೆ ಪ್ರಸ್ತುತ ಸ್ವಿಚ್ ಆಫ್ ಆಗಿದೆ. ದಯವಿಟ್ಟು ನಂತರ ಪ್ರಯತ್ನಿಸಿ. ಜಿಸ್ ನಂಬರ್ ಸೆ ಆಪ್ ಸಂಪರ್ಕ करना. ಯಪ್ಪ, ಎಂತ ಹಣೆ ಬರ. ಈ ಮಗನು ಫೋನ್ ಹಚ್ಚಲಾಗ್ಯಾನ. ಈಗ ಡಾಕ್ಟರ್ ಫೋನ್ ಹಚ್ತೀನಿ. ಹಲೋ 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 ರೀ ಡಾಕ್ಟರ್ ರೀ. ಹೇಳಮ್ಮ. ನಾ ಪಾರ್ವತಿ ರೀ. ಹಾ, ಗೊತ್ತಾಯ್ತಮ್ಮ. ನಿನ್ ಹೇಳಿನಿಲ್ಲಮ್ಮ ಮೊದಲೇ ನಿಮ್ ಮಗನಿಗೆ ಕರ್ಕೊಂಡ್ ಬಾ ಅಂತ. ಎಮರ್ಜೆನ್ಸಿ ಅದ, ನಿನ್ಗ ಬಹಳ ಆರಾಮಿಲ್ಲ. ಆಲ್ರೆಡಿ ಹೇಳಿದ್ದಲ್ಲ ನಿನ್ಗ. ಅವ್ ಫೋನೇ ಎತ್ತಲಾಗೇನ್ರಿ, ಏನ್ ಮಾಡುದ್ರಿ ನಾನು? ಮತ್ತೆ ನಿನ್ಗೀಗ ಸರ್ಜರಿ ಮಾಡ್ಬೇಕು. ನಿನ್ ಮಗ ಸಸಿ ಯಾರ್ಯಾರು ಬರ್ಬೇಕಲ್ಲಮ್ಮ ಇಲ್ಲಿ ಹಾಸ್ಪಿಟಲ್ಗೆ ನೀನ್ ಕರ್ಕೊಂಡು. ಸಸಿಗೆ ಹೇಳಿದ್ರಕ್ಕೆ ಅಂತ ಒಂದು ಮಾತು ಕೇಳಲ್ಲ. ಯಾರು ಏನ್ ಮಾಡ್ಲಿರಿ ನಾ? ಆಯ್ತು, ನಿನ್ ಮಗನ ನಂಬರ್ ಕೊಡು, ನಾನು ಕೂಡ ಮಾತಾಡ್ತೀನಿ. ಅವ್ನಿಗೆ ಕನೆಕ್ಟ್ ಆಯ್ತಾರೆ ಇಮಿಡಿಯೇಟ್ ಆಗಿ ಕರ್ಸ್ಕೊ. ಅವನಿಗೆ ಕರ್ಸ್ಕೊಂಡು ಹಾಸ್ಪಿಟಲ್ಗೆ ಬಾ. ಆಯ್ತ್ರಿ. ಸಂಗೀತ, ಬನ್ನಿ. ಆರಾಮ? ಎಲ್ಲ ಮುಗ್ದೈತ್ ನಂದು. ಏನ್ ಆರಾಮ? ಏನಾಗ್ಯದ? ಸಂಗೀತ ಎಲ್ಲ ಕಾಣಲಾಗ್ಯಾಳ. ಸಂಗೀತ ಎಲ್ಲ ಹೇಳತಿ? ಎಲ್ಲದಾಳೇನು ಗೊತ್ತಿಲ್ಲ ನಂಗ. ನೀ ಈ ನಮ್ನಿ ಕೆಮ್ಮಾತಿ. ಏನೋ ನಂಗೆ ಏನು ಹೇಳಿಲ್ಲ. ಫೋನ್ ಹಚ್ಬೇಕಿಲ್ಲ ನೀ. ನೀನು ಫೋನ್ ಹಚ್ಚಿದ್ರ ಫೋನ್ ಹಚ್ಚಲಾಗಿ ಡಾಕ್ಟರ್ಗೆ ಹೇಳಿನಿ. ಇಲ್ಲ, ಅವ್ರು ನಿನ್ಗ ಕರೆ ಹಚ್ಚಿದ್ರು. ಅವ್ರು ನೀನೇ ಬಂದ ಎಷ್ಟ್ರಾಗೆ. ನನಗೇನೋ ಗೊತ್ತೇ ಇಲ್ಲ. ನನಗೆ ಅಲ್ಲಿ ನೆಟ್ವರ್ಕ್ ಬರೋದಿಲ್ಲ ಬಿಡುದಿಲ್ಲ. ನಾ ಕೆಲಸ ಗದ್ದಲಾಗಿದ್ದೆ. ಈಕಿನ ಫೋನ್ ಹಚ್ಚಿ ಹೇಳೋದಿಲ್ಲ. ನಂಗೆ ಏನೋ ಹೇಳೇ ಇಲ್ಲ ಈಕಿನೂ ನನಗ. ಈಗ ಡಾಕ್ಟರ್ ಆಪರೇಷನ್ ಮಾಡ್ಬೇಕಂದ್ರ ನನಗ. ಹೌದಾ? ಮತ್ ನನಗ್ ಒಂದ್ ಸ್ವಲ್ಪ ಹೇಳೋಕಿಲ್ಲ. ಎಲ್ಲ ಆಪರೇಷನ್ ಆದಂಗ ನಾನೇ ಅಂತ ಆರಾಮ್ ಇರ್ಬೇಕು, ಏನು ನೆಗಡಿಯಾಗಿ ಇರ್ಬೇಕು ಅಂತ ನಾ ತಿಳ್ಕೊಂಡೇನಿ. ಏನ್ ಹೇಳಕಿ ಕನ್ಸರ್ನ್ ಹೇಳಲಕ್ಕಿ. ಆಯ್ತವ, ಬಾ ಹೋಗಂಬಾ, ದವಾಖಾನೆ ಹೋಗಂಬಾ. ಕೊಡ್ರಿ ಬಾ, ಇಲ್ಲಿ ಸಕಾಸ್ ಕೊಡ್ರಿ. ನಾ ಹೇಳಿದಿನಲ್ಲಮ್ಮ ನಿನ್ಗ ಮಗನಿಗೆ ಕರ್ಕೊಂಬಾ ತಿವ್ರೆ. ನಿಮ್ ಮಗನ ಏನಪ್ಪಾ ಎಷ್ಟು ಫೋನ್ ಮಾಡ್ಬೇಕು ನಿನ್ಗೆ? ಎಮರ್ಜೆನ್ಸಿ ಅದನೋ, ಅವ್ರಿಗೆ ಆಪರೇಷನ್ ಮಾಡಿಸ್ಬೇಕು. ನಮ್ಗೇನೋ ಗೊತ್ತಿಲ್ಲ ಸರ್. ಇವ್ರು ಇಲ್ಲೇ ಮನೆಯಾಗ ಇರ್ತಾರೆ, ಬರೀ ಹುಡುಗಿ ಅವ್ರು ಫೋನ್ ಮಾಡಿದ್ರಿ. ನಾನು ಆಲ್ರೆಡಿ ಅವ್ರಿಗೆ ಹೇಳಿದ್ನಿ. ಈಗ
ಅರ್ಜೆಂಟಾಗಿ ಆಪರೇಷನ್ ಮಾಡಿಸ್ಬೇಕು. ಸರ್ ಅಂದಂಗ ಎಷ್ಟು ಖರ್ಚು ಆಗ್ಬೋದು ಈಗ ಅಂದಾಜು? ಒಂದು 10 ಲಕ್ಷ ರೂಪಾಯಿ ತನಕ ಖರ್ಚಾಗ್ತದೆ. 10 ಲಕ್ಷ ರೀ? ಹೌದು. ಆಯ್ತು ಸರ್, ನೀವು ಟ್ರೀಟ್ಮೆಂಟ್ ಚಲೋ ಮಾಡಿ ಸರ್, ಸಾಯಂಕಾಲ ನಿಮ್ಗೆ ಅಮೌಂಟ್ ಕಳಿಸ್ತೀನಿ. ಇನಿಷಿಯಲ್ ಒಂದು 2 ಲಕ್ಷ ರೂಪಾಯಿ ತುಂಬು, ಹಾಂ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡ್ತೀವಿ ನಾವು. ಹಾಂ ಆಮೇಲೆ ಡಿಸ್ಚಾರ್ಜ್ ಆವತ್ತಿನಾಗ ಉಳಿದಿದ್ದು ರಿಮೈನಿಂಗ್ ಅಮೌಂಟ್ ಪೇ ಮಾಡ್ತೀವಿ. ಏನು ತೊಂದರೆ ಇಲ್ಲ. ಫ್ಯಾಮಿಲಿ ಮೆಂಬರ್ಸ್ ಇದ್ದೀರಿ ನೀವು, ನಾವೇನು ದುಡ್ಡಿಂದ ಇದಿಲ್ಲ. ಬಟ್ ಇನಿಷಿಯಲ್ ಅಂತೂ ನಾವು ಬೇರೆ ಅನಸ್ಥಿಸಿ ಅದೆಲ್ಲ ಕೊಡ್ಬೇಕಾಗ್ತದೆ, ಅವ್ರಿಗೆಲ್ಲ ಪೇ ಮಾಡ್ಬೇಕಾಗ್ತದೆ. ಇನಿಷಿಯಲ್ ಒಂದು 2 ಲಕ್ಷ ಕಟ್ಟು, ಉಳಿದಿದ್ದು ರಿಮೈನಿಂಗ್ 8 ಲ್ಯಾಕ್ ಇರೋದಲ್ಲ ಆಮೇಲೆ ಕೊಡು. ತುಂಬ ನಡೀತದೆ. ಬೆಳಗ್ಗೆನೆ ಬಂದು ಅಡ್ಮಿಟ್ ಆಗಿ ಎಲ್ಲ ಇವತ್ತೇ ಅಡ್ಮಿಟ್ ಆಗ್ರಿ, ಬೆಳಗ್ಗೆ ಹಾಕಿ ಇವತ್ತೇ ಅಡ್ಮಿಟ್ ಆಗ್ರಿ, ಸ್ಟಾರ್ಟ್ ಮಾಡೋಣ ಟ್ರೀಟ್ಮೆಂಟ್. ಸರಿ, ಅಮೌಂಟ್ ರೆಡಿ ಮಾಡ್ತೀನಿ. ಓಕೆ, ನೀವು ಒಂದು ಸ್ವಲ್ಪ ಹೊರಗಿಡಮ್ಮ, ನಾವು ಅವ್ರ ಜೊತೆ ಮಾತಾಡ್ಬೇಕು. ಅವನೇ ಅನ್ಕತನ ಹೊರಕೊಂಡು ಬಾಯ್. ಇದಾದ್ ಬರ್ಪ. ಹಾಂ ಸರ್. ನೋಡು, ಹಾಂ ಸರ್. ನಿಮ್ಮ ತಾಯಿಗೆ ಹೊರ ಕೊಡ್ಸಿಲ್ಲ. ಹಾಂ ಸರ್, ಹೊರಗೆ ಕೂತಾರೆ ಸರ್. ಅವ್ರಿಗೆ ಹಾರ್ಟ್ ಅಟ್ಯಾಕ್ ಅಂತೇಳಿ ನಾವು ಹೇಳಿವಿ. ಹಾಂ ಸರ್. ಬಟ್ ಅವ್ರ ರಿಯಲ್ ಫ್ಯಾಕ್ಟ್ ಏನದ ಗೊತ್ತೇನೆ? ಹಾಂ ಅವರು ಕ್ಯಾನ್ಸರ್ 3rd ಸ್ಟೇಜ್ ಒಳಗಿದೆ. ಸರ್, ಏನು ಹೇಳತ್ತೀರಿ ನೀವು? ಹೌದು. ಅವರು ಹಾಂ ಇನ್ನು ಕೆಲವೇ ದಿವಸಗಳ ಕಾಲ ಹಾಂ ಬದುಕ್ತಾರೆ. ಸರ್, ನಿಮ್ ಕಾಲ್ ಹಿಡ್ಕೊತೀನಿ ಸರ್, ಪ್ಲೀಸ್ ನಿಮ್ಮ ಹೋಗಿ ಹ್ಯಾಂಗರ್ ಮಾಡಿ ಬದುಕಿಸ್ಕೊಡಿ ಸರ್. ನನಗೆ ಯಾರೋ ಗೊತ್ತಿಲ್ರಿ ಸರ್, ಪ್ಲೀಸ್ ಸರ್. ಯಾಕೆ ಕೆಟ್ಟಾರ ಹೊಲ ಮನಿ ಎಲ್ಲ ಹೋದ ಸರ್, ಪ್ಲೀಸ್ ಸರ್. ನನಗೆ ಏನೋ ಗೊತ್ತಿಲ್ಲ ಸರ್ ಇರುವಾಗ. ಅಯ್ಯೋ ಅವರಿಗೆ ಬೇರೆ ಬೇರೆ ಟ್ರೀಟ್ಮೆಂಟ್ಗಳಿದಾವೆ. ಹಾಂ ಸರ್. ಅವೆಲ್ಲನೂ ಟ್ರೀಟ್ಮೆಂಟ್ ಮಾಡ್ಲಿಕ್ಕೆ ನಿನಗೆ ಆಕ್ಚುಲಿ 10 ಲಕ್ಷ ರೂಪಾಯಿ ಅಂತ ಹೇಳಿದ್ದೇವೆ ನಾವು. ಹಾಂ ಅವ್ರ ಹಾರ್ಟ್ದು ಪ್ರಾಬ್ಲಮ್ ಅದ, ಕ್ಯಾನ್ಸರ್ 3rd ಸ್ಟೇಜ್ ಇದೆ ಆಲ್ರೆಡಿ. ಇದಕ್ಕಿಂತ ಮುಂಚೆ ನಾನು ನಿಮ್ ಮನೆಯವರು ಅವರು ನಿಮ್ ತಾಯಿಯವ್ರು ಬಂದಿದ್ರು, ನಾನು ಅವ್ರಿಗೆ ಕೂಡಿಸಿ ಹೇಳಿದ್ದೀನಿ. ನಮ್ಗೆ ಏನೋ ಗೊತ್ತಿಲ್ಲ ಸರ್. ಅವಾಗ ಇದನ್ನೇ ಮಾಡ್ತಿದ್ದಿಲ್ಲ ಸರ್, ನನ್ಗೆ ಏನೋ ಹೇಳಿಲ್ರಿ ನನಗೆ. ಅವಾಗ ನಿಮ್ ತಾಯಿ 2nd ಸ್ಟೇಜ್ ಅಲ್ಲಿ ಇದ್ರು. ಏನೋ ಸ್ವಲ್ಪ ನಾವು ಟ್ರೈ ಮಾಡಿದ್ರೆ ಅವ್ನ ಬದುಕಿಸ್ಬೇಕಾಗಿತ್ತು. ಬಟ್ ಈಗ ಟೂ ಲೇಟ್, ಬಹಳ ಟೈಮ್ ಆಗ್ಯದ. ಈಗ ಏನು ಮಾಡಕ್ ಆಗಂಗಿಲ್ಲ. ಇವೊಂದು ನಮ್ ಟ್ರೈನು ಮಾಡ್ತೀವಿ, ನೀವು ನಿಮ್ ಮನೆಯವ್ರಿಗೆ ಬಿಡ್ಕೋರಿ ಸರ್. ಹಂಗ ಅನ್ಬೇಡ ಸರ್, ಪ್ಲೀಸ್. ನೀ ಏನಾರ ಮಾಡ್ರಿ, ಒಟ್ಟು ನನ್ನ ತಾಯಿ ಒದಗಿಸ್ಕೊಡ್ರಿ ಸರ್. ಕಾಲ್ ಅಂತೀರಿ ಸರ್, ಪ್ಲೀಸ್ ಸರ್. ಸರ್, ಅಯ್ಯೋ ನನಗೆ ಬಗ್ಗೆ ಯಾರು ಗೊತ್ತಿಲ್ಲ ಸರ್. ಒಂದ್ ನಿಮಿಷ. ನೀನು ಅದಕ್ಕೆ ನಾನು ನಿಮ್ ತಾಯಿ ಮುಂದೆ ಹೇಳ್ಬಾರ್ದು ಅಂತ ಹೇಳಿ ಅವ್ರಿಗೆ ಹೊರಗಡೆ ಕೊಡ್ಸಿದ್ದೀನಿ ನಾನು. ನಮ್ಮ ಪ್ರಯತ್ನ ನಾವು ಮಾಡ್ತೀವಿ, ಉಳಿದಿದ್ದು ನಿಮ್ ಮನೆದೇವ್ರಿಗೆ ಬಿಡ್ಕೋರಿ. ನಿಮ್ ಮನೆದೇವ್ರು ನಿಮಗೆ ಇಷ್ಟ ಹೆಂಗ ಇರುತ್ತೆ ಹಂಗಾಗತ್ತೆ. ತಲೆ ಕೆಡ್ಸ್ಕೋಬೇಡ. ನಾ ದುಡ್ಡು ಅರೇಂಜ್ ಮಾಡ್ತೀನಿ. ತಾಯಿ ಬದುಕಂಗ್ ಮಾಡಿ ಸರ್. ಆಯ್ತಾಯ್ತು, ಪ್ರಯತ್ನ ಅಂತೂ ಮಾಡ್ತೀವಿ ನಾವು. ಸರ್, ನನ್ ಮಗ 10 ಲಕ್ಷ ತರ್ಬೇಕಾ? ಎಲ್ಲಿಂದ ತರ್ತಾನೆ? ನಾನೇನು ಆಪರೇಷನ್ ಆದ್ರೆ ಇವತ್ತಲ್ಲ ನಾಳೆ ಸಾಯಕ್ಕೆ ಆಪರೇಷನ್ ಮಾಡಿದ್ಮೇಲೆ ಬದುಕಿರ ಏನ್ ಮಾಡ್ತೀನಿ? ಅವೇ 10 ಲಕ್ಷ ರೂಪಾಯಿ ನನ್ನ ಮಗನಿಗಾರ ಬರ್ತಾವ. ನಾನೇ ಮನೆ ಬಿಟ್ಟು ಹೋಗಿ ಎಲ್ಲಾರು ಭಿಕ್ಷೆ ಬಿಡ್ಕೊಂಡಾರ 10 ದಿನ ಜೀವನ ಮಾಡ್ತೀನಪ್ಪ. ಆಯ್ತು ಸರ್, ನಾ ಹೋಗಿ ಕೇಸಿ ಬರ್ತೇನೆ ಸರ್. ಅವ್ವ ಸರ್, ಇಲ್ಲಿ ಒಬ್ರು ವಯಸ್ಸಾದ್ರು ಇದ್ರಲ್ಲ, ನಮ್ಮ ತಾಯಾರು ನೋಡ್ರೇನ್ರಿ? ನೋಡ್ರಿ ಈ ಕಡೆ ಕಡೆ ಹೋಗ್ಯಾರ್ರಿ? ಎಲ್ಲಿ ಹೋದ್ರ? ಅವ್ವ ಎಲ್ಲಿ ಹೋದ್ಲಿ ಈಗ? ಮನೆಗಾರ ಹೋದ್ಲಿ ಏನು? ಫೋನ್ ಹಚ್ತೀನಿ ಅಂದ್ರೆ. ಹಲೋ, ಏ ಎಲ್ಲದಿ ನೀನು?
ಹೋಗಿ ನನಗೆ ಹೇಳಾರ್ದ ನಾ ಇಲ್ಲೇ ಮನೆ ಕೆಲಸ ಮಾಡಿ ಸಾಯಕತ್ತೀನಿ. ನಾ ಊರಿಂದ ಬಂದ್ ಕೇಸಿ ನಮ್ಮ ಮನೆಗೆ ಬಂದಿದ್ದೆ ನಾನು, ನೀ ಕಾಣಿಸ್ಲಿಲ್ಲ. ಅವ್ವ ಬಂದಾಳ ಮನೆಗೆ. ನಾ ಅಲ್ಲೇ ಒಳಗ್ ಕೆಲಸ ಮಾಡಾಕತ್ತಿದ್ದೆ, ಬಂದಿಲ್ಲ ಈಗ ನಾ ನೋಡಿಲ್ಲ ಅವ್ರು. ನಾ ಜಲ್ದಿ ಅವ್ವ ಇಲ್ಲಿ ದವಾಖಾನೆ ಕೂಡ್ಸೋಗಿದ್ದೆ. ಎಲ್ಲಿ ಹೋಗ್ಯಾನ ಈ ಜಲ್ದಿ ಹಾಸ್ಪಿಟ್ಲ್ ಬಾಯ್, ಜಲ್ದಿ ನಮ್ದು ಫ್ಯಾಮಿಲಿ ಡಾಕ್ಟರ್ ದವಾಖಾನಿಗೆ ಜಲ್ದಿ ಬಾ. ಹಲೋ ರೀ. ಹಾ ರೀ, ಬರ್ರಿ 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 ಬರ್ರಿ. ನೀವು ಕನೆಯವ್ರ ಅವರಲ್ರಿ? ಅಲ್ಲ ಅಲ್ಲ ನಾನಲ್ಲ. ಕನೆಯವ್ರ ಅವರದಿರಲ್ರಿ ನೀವು? ನೋಡಿ ನೀವು ಮನೆಗೆ ಬಂದಿ ನೋಡ್ರಿ. ನಿನ್ರಿ ಕನೆಯರ ಫೋನ್ ಹಚ್ತಿ. ಅವರ ನಿನ್ರಿ ಇವ್ರ ರೊಕ್ಕ ಹಿಡೀರಿ. ಏನಾಗಿತ್ತು ಹೇಳ್ರಿ ಅವರ ಕನೆಯನ ರೀ. ಮಮ್ಮಿಯವ್ರ ಇಲ್ರಿ ನೀವು? ನೋಡಿನ್ರಿ, ಮುಖ ತೆಗೀರಿ ನೋಡೋಣ್ರಿ. ಏನಾಯ್ತ್ರಿ ಅವರ ಪ್ರಾಬ್ಲಮ್?
ಹಲೋ ಹಲೋ ಕನಯ್ಯನರೇ ಎಲ್ಲದರಿ ಇಲ್ಲಿ ಅವಾರ ಇದ್ರಿ ಬಸ್ ಸ್ಟ್ಯಾಂಡ್ ಒಳಗ್ರಿ ಹಾ ರೀ ಬರ್ರಿ ಜಲ್ದಿ ಬರ್ರಿ ಲೊಕೇಶನ್ ಹಾಕಿ ನೋಡ್ರಿ ಬರ್ರಿ ಪಾಪ ಅವ್ರು ಇಲ್ಲಿ ಬಸ್ ಸ್ಟ್ಯಾಂಡ್ದಾಗ ತಿರ್ಗಾಡತ್ತಾರ ಜಲ್ದಿ ಬರ್ರಿ ಬರ್ರಿ ಅವ ಸರಿ ನಿಂಗೆ ಯಾಕೆ ಮಾಡಿದೇವ ಮನಿ ಬಿಟ್ಟು ಯಾಕೆ ಹೋಗಿ ನೀ ನಮ್ಮ ಮನಿ ಬಿಟ್ಟು ಹಿಂಗೆ ಯಾಕೆ ಮಾಡಿದೆ ನನಗ ಮನಿಗ್ ಕರ್ಕೊಂಡವ್ರಿ ಏನಾರಿ ತಾಯಿದಿಂದ ಎಲ್ಲಾರಿ ತಾಯಿ ಇರ್ಲಿಕ್ಕಂದ್ರೆ ಏನ್ ಮಾಡೋರಿದ್ರಿ ಕರ್ಕೊಂಡವ್ರಿ ಮನಿಗ್ ಕರ್ಕೊಂಡವ್ರಿ ಅದು ಹೆಂಗ ದವಾಖಾನೆ ತೋರಿಸಿರಿ ಕರ್ಕೊಂಡವ್ರಿ ತಾಯಿ ಇದ್ರೇನೆ ಎಲ್ಲಾರಿ ನೀ ಇರ್ಲಿಕ್ಕಂದ್ರ ನಾ ಬದುಕ್ತಿರತ್ ಮಾಡಿ ಏನು ಕರ್ಕೊಂಡವ್ರಿ ಮನಿಗ್ ಕರ್ಕೊಂಡವ್ರಿ ಬಾ ಮನಿಗ್ ಹೋಗಂಬ ನಾವು ನಮ್ದು ಏನೇ ತಪ್ಪಾಗಿದ್ರೆ ನಮ್ಗೆ ಸಮಸ್ಯೆ ಬಾರವಾ ಏನ್ ತೆರಿಗೆ ಹಚ್ಚಕ್ ಹೋಗ್ಬೇಡ ಆಕಿಂದೇನ ಬಾ ಇಲ್ಲಿ ಕೊಂಡ್ರಿ ಇಲ್ಲಿ ಸಟಾಸ್ಕೊಡಿ ಇಲ್ಲಿ ಸಂಗೀತಾ ಸಂಗೀತಾ ಏನ್ರಿ ದವಾಖಾನಿಗ್ ಬಾ ಅಂದಿದ್ರಿ ಅಲ್ಲೆಲ್ಲ ಹುಡ್ಕ್ಯಾಡ್ ಬಂದೆ ನೀವ್ ಎಲ್ಲಿ ಸಿಗ್ಲೇ ಇಲ್ಲ ಅತ್ತಿಗೆ ಹುಡ್ಕ್ಯಾಡಕತ್ತಿದ್ದಾರಿ ನಾ ಇಲ್ಲೇ ಏನೋ ದವಾಖಾನೆ ಹೋಗಿದ್ಯಾ ನೀ ಹೋಗಿದ್ದೇರಿ ಅಲ್ಲಿ ಬಾ ಅಂದಿದ್ರಲ್ರಿ ಮತ್ತ ಅಲ್ಲ ಇಷ್ಟೆಲ್ಲ ಆಗ್ಯದ ನಿನಗೆ ಏನೂ ಗೊತ್ತೇ ಇಲ್ಲ ನಿನಗ ನನ್ಗೇನು ಗೊತ್ತಿಲ್ರಿ ಏನಾಗೈತ್ರಿ ಏನ್ ಮುಚ್ಚಿಟ್ಟಿ ನಾನು ಎಂದ ನೀ ಏನ್ ಮುಚ್ಚಿಡಂದ್ರಿ ಇಲ್ಲ ಅವ್ವ ಅಷ್ಟೆಲ್ಲ ಆರಾಮ್ ತಪ್ಪಿ ಕೇಸ್ ಬಿದ್ರು ನಿನ್ಗೆ ಡಾಕ್ಟರ್ ಹೇಳಿದ್ರ ನೀನ್ ನನಗೆ ಹೇಳಿಲ್ಲ ಎಲ್ಲೋ ಬಿದ್ದಿದ್ದು ನಿನ್ನ ತಂದ್ ಕೇಸಿ ನನಗ್ ಗಂಟೆ ಹಾಕಿದ್ಲಲ್ಲ ಅದು ನಮ್ಮವ್ವ ಮಾಡಿ ತಪ್ಪೇನು ನಿನಗ್ ತಿನ್ನಾಕ್ ಕೂಳುಗತ್ತಿದ್ದಿಲ್ಲ ತಂದ್ ಕೇಸಿ ಇಷ್ಟೆಲ್ಲ ನಿನ್ಗೆ ಹೆಲ್ಪ್ ಮಾಡಿದ್ರ ನೀ ಹೋಗಿ ಕೇಸಿ ನಮ್ಮ ಅವ್ವನ ಬೀದಿಗೆ ಹೋಗಿತ್ತೇನಿ ಭಿಕ್ಷೆ ಬೇಡಾತಾರ ರೈಲ್ವೆ ಸ್ಟೇಷನ್ ಬಸ್ ಸ್ಟ್ಯಾಂಡ್ ಭಿಕ್ಷೆ ಬೇಡಾತಿದಿಲ್ಲ ನಮ್ಮ ಅವ್ವ ನೀ ಮಾಡಿ ತಪ್ಪಿಗೋಸ್ಕರ ಯಾವಾಗ ನನ್ನ ತಾಯಿ ನಿಮ್ ಮನೆಗೆ ಹೊರಗೆ ಹಾಕಿ ಅಂದ್ರ ಈ ಮನ್ಯಾಗ ನಿನ್ ಒಂದ್ ಕ್ಷಣ ನನ್ ಜಾಗ ಇಲ್ಲ ನಿನಗ ಹೋಗ್ ಮನಿ ಆಯ್ತ್ರಿ ನಾ ಇನ್ನೇಮ್ ಹಿಂಗ್ ಮಾಡಂಗಿಲ್ಲ ನನ್ ಕ್ಷಮಿಸ್ಬಿಡ್ರಿ ಇಲ್ಲ ಆಗಿದ್ದಾಯ್ತು ಈಗ ಬರ್ರಿ ಹೋಗೋಣ ಬರ್ರಿ ದವಾಖಾನಿಗ ತೋರ್ಸ್ಕೊಂಡ್ ಬರ್ರಿ ನೋಡ್ರಿ ಎಲ್ಲಾ ಆರಾಮ್ ಆತೈತಾಳ್ರಿ ನೋಡು ಇನ್ ಮ್ಯಾಗಾರ ನಮ್ಮ ಅವ್ಗ ಚಂದಾಗ ನೋಡ್ಕೋ ಏನ ಈ ರಕ್ಕದ ಪಕ್ಕದ ಹೊಟ್ಟೆ ಚಿಂತೆ ಮಾಡ ಹಗಲು ರಾತ್ರಿ ನಾ ದುಡಿಸಾಕ್ತೀನಿ ನೀನ್ ಸ್ವಂತ ತಾಯಿಕಿನ ಹೆಚ್ಚು ನನ್ನ ತಾಯಿ ನೀನ್ ನೋಡ್ಕೋ ಏನ ಬರ್ರಿ ಹೊಸರು ಕೂಡಿ ದವಾಖಾನೆ ಹೋಗಿ ಅವು ತೋರ್ಸ್ಕೊಂಬರಂ